ಇಂಪಾರ್ಟೆಂಟ್ ಇಶ್ಯೂಸ್. ಮೊನ್ನೆ ಸಭಾಧ್ಯಕ್ಷರೇ, ಅನ್ಫಾರ್ಚುನೇಟ್ಲಿ ಗವರ್ನರ್ ಕೆನಾಟ್ ಡಿಫೆಂಡ್ ಹಿಮ್ಸೆಲ್ಫ್. ಅವ್ರು ಬಂದು ಡಿಫೆಂಡ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸನ್ಮಾನ್ಯ ಕಾನೂನು ಸಚಿವರು ಸರ್ ನೀರು ಕೊಡೋದಿಲ್ಲ, ಮಾತಾಡ್ಲಾ? ಸಂವಿಧಾನದ ಪರಿಚಯದ 175, 163 ಉದಾಹರಿಸ್ತಾ ರಾಜ್ಯಪಾಲರ ಮೇಲೆ ಒಂದಷ್ಟು ಆರೋಪಗಳನ್ನ ನೀವು ಮಾಡಿದ್ದಾರೆ, ಹೇಗೆ ಸಂವಿಧಾನ ಉಲ್ಲಂಘನೆ ಮಾಡಿದ್ದಾರೆ ಅಂತ. 175 ಏನು ಹೇಳುತ್ತೆ? ಅದಕ್ಕೋಸ್ಕರ ಅಶ್ವತ್ಥನ ಹೇಳಿದ್ದು ದಯವಿಟ್ಟು ಪೂರ್ತಿ ಓದಿ ಅಂತ. 175 ಏನು ಹೇಳುತ್ತೆ? ಅಲ್ಲ, ಒಂದು ನಿಮಿಷ 176 ಓದೋಣ. 176 ಓದ್ತೀನಿ. At the commencement of the first session after each general election to the Legislative Assembly and at the commencement of the first session of each year, the governor shall address ಅಂತ ನೀವು ಹೇಳ್ತೀರಾ. ಶಲ್ ಅನ್ನೋದನ್ನ ಒತ್ತಿ ಹೇಳ್ತೀರಾ. ಆ ಅಡ್ರೆಸ್ ಅನ್ನೋದು ಕೂಡ ಹೇಳಬೇಕು. ಅಡ್ರೆಸ್ ಅಂದ್ರೆ ಏನು? ಇಂಪಾರ್ಟೆಂಟು. ಅಡ್ರೆಸ್ ಅಂದ್ರೆ ನಾನು ಕೊಟ್ಟಿರೋ ಡಿಕ್ಷನರಿನಲ್ಲಿ ಅಡ್ರೆಸ್ ಅಲ್ಲಿ ಭಾಷಣ ಮಾಡು, ಸಂಬೋಧಿಸು, ವಿಳಾಸ ಬರೀ ಅದೆಲ್ಲನೂ ಕೊಡೋದು. ಹಿ ಹ್ಯಾಸ್ ಕಮ್ ಅಂಡ್ ಅಡ್ರೆಸ್ಡ್ ಹಿಯರ್. ಇನ್ನು ಮುಂದೆ ಏನು ಓದಬೇಕು ಅನ್ನೋದು ಒಂದು ಪ್ರಶ್ನೆ. ನಿನ್ನೆ ಈ ಘಟನೆ ಆದ್ಮೇಲೆ ರಾಜ್ಯದ ಅನೇಕ ಕಾನೂನು ತಜ್ಞರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರೆ ನಾವು ಮಾಧ್ಯಮದಲ್ಲಿ ಓದಿದ್ದೀವಿ. ಬಹಳ ಜನ ಹೇಳೋದೇನು, ಸರ್ಕಾರ ಕೊಟ್ಟಿದ್ದ ಪೂರ್ತಿ ಓದಬೇಕು ಅಂತ ಏನೂ ಇಲ್ಲ. ಮತ್ತೆ ಮೇಲ್ಮನೆಯ ಸಭಾಪತಿಗಳೇ ಹೇಳಿದ್ದಾರೆ, ಮೊದಲನೇ ಸೆಂಟೆನ್ಸ್ ಓದಿದ್ದಾರೆ, ಕೊನೆ ಸೆಂಟೆನ್ಸ್ ಓದಿದ್ದಾರೆ, ಪೂರ್ತಿ ಅಡ್ರೆಸ್ ಮಾಡ್ದಂಗೆ ಆಯ್ತು ಅಂತ ಸಭಾಪತಿಗಳೇ ಹೇಳಿದ್ದಾರೆ. ಇದು ಎರಡನೇ ಭಾಗ. ಮೂರನೇ ಭಾಗ, ನೀವು ಗವರ್ನರ್ ಸ್ಪೀಚ್ ಪೂರ್ತಿ ಮೈ ಗೌರ್ಮೆಂಟ್ ನನ್ನ ಸರ್ಕಾರ ಅಂತ ಓದಿಸ್ತಾ ಹೋಗ್ತೀರಾ. ಒಂದು ಅಂದಾಜು ಪ್ರಕಾರ 75 ಸಲ ಹೇಳಿಸಿದ್ದಾರೆ ನನ್ನ ಸರ್ಕಾರ ಅಂತ, ಒಂದು ಅಂದಾಜು. ಅದ್ರ ಬದಲು ಮೈ ರೂಲಿಂಗ್ ಪಾರ್ಟಿ ಅಂತ ಹೇಳಿಸಿದ್ರೆ ಪ್ರಾಯಶಃ ಚೆನ್ನಾಗಿರ್ತಾ ಇತ್ತು. ರೂಲಿಂಗ್ ಪಾರ್ಟಿ ಇಸ್ ಕಂಪ್ಲೀಟ್ಲಿ ಡಿಫರೆಂಟ್ ಫ್ರಮ್ ಗವರ್ಮೆಂಟ್. ಆಸ್ ಅ ರೂಲಿಂಗ್ ಪಾರ್ಟಿ ಚೀಫ್, ಆಸ್ ಎ ಲೀಡರ್ ಆಫ್ ದಿ ಕಾಂಗ್ರೆಸ್ ಲೆಜಿಸ್ಲೇಚರ್ ಪಾರ್ಟಿ, ಅವ್ರು ಬೇಕಾದ ಮಾತಾಡ್ಲಿ, ನಾಟ್ ದ ಗವರ್ನರ್. ಒಂದು ನಿಮಿಷ ಬರೀತೀವಿ ಸರ್, ಇನ್ನು ತುಂಬಾ ದಿವಸ ಬೇಕು ಮಾತಾಡಕ್ಕೆ. ಕೂತ್ಕೊಳ್ಳಿ. ಫಸ್ಟ್ ನಗರಾಭಿವೃದ್ಧಿ ನೋಡ್ಕೊಳ್ಳಿ. ಕೂತ್ಕೊಳ್ಳಿ. ಪ್ಲೀಸ್ ಸಿಟ್ ಡೌನ್. ನಾನು ಹೇಳ್ತೀನಿ. ಅದಕ್ಕೆ ಅದು ಮುಂದೆ ಬರ್ತೀನಿ. ಯಾಕೆ ಆತರ? ಅಲ್ಲಲ್ಲ, 7 ತಿಂಗಳು ಹುಡ್ದವ್ರೆಲ್ಲ ಹಿಂಗೇನೆ, 9 ತಿಂಗಳು ಹುಟ್ಟಿದ್ರೆ ಸರಿ ಹೋಗುತ್ತೆ. ಸುಮ್ಮನೆ ಬಜೆಟ್ ಭಾಷಣದಲ್ಲಿ ಅವ್ರದ್ದು ಕಳೆದ ತೆಗಿರೋದು ಇಲ್ಲ. ಸರಿಯಾಗಿ ಮಾತಾಡೋದು ಕರೆಕ್ಟ್. ಇಲ್ಲ ಅಧ್ಯಕ್ಷರೇ, ಯಾರು 7 ತಿಂಗಳು ಹುಟ್ಟಿಲ್ಲ, ಇಲ್ಲ 9 ತಿಂಗಳು ಹುಟ್ಟಿಲ್ಲ. ಆಯ್ತು ಬಿಡಿ. ಇವರ ಸೀನಿಯರ್ ಮೆಂಬರ್ ಆ ರೀತಿ ಹೇಳಿ ಸರಿಯಲ್ಲ. ನಾನು ಕಳೆದ ತೆಗಿರೋದು ಈಗ ಮಾತಾಡ್ತೀವಿ. ಈಗ ಒಂದ್ಸರಿ ಯಾರು ಒಬ್ರು ಮಾತಾಡಿ. ಒಬ್ರು ಮಾತಾಡಿ. ಶೇಷ್ ಅವರೇ ಇಲ್ಲ
ಆಯ್ತು ನೀವು ಮಾತಾಡಿ, ಯಾರು ಒಬ್ರು ಮಾತಾಡಿ. ಇಲ್ಲ ಯಾರು ಇಲ್ಲ, ಒಂದ್ ನಿಮಿಷ ಸರ್. ಒಬ್ರು ಮಾತಾಡಿ, ಇಲ್ಲ ಯಾರ್ದು ಒಬ್ರು ಮಾತಾಡಿ. ಇವ್ರೆ ಒಂದ್ ಸೆಕೆಂಡ್, ಯಾರ್ದು ಒಬ್ರು ಮಾತಾಡಿ. ಇವ್ರು ಗೊತ್ತಾ ಅನ್ಪಾರ್ಲಿಮೆಂಟ್ರಿ ಅಲ್ಲ ಅದು. ಸುರೇಶ್ ಮಾತಾಡಿ. ಇದನ್ನ ಡಿಫೆಂಡ್ ಮಾಡ್ತಾ ಇದ್ದಾರೆ. ಆಯ್ತು ಸುರೇಶ್ ಸುರೇಶ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಡಿ. ಸುರೇಶ್ ನೀವು ಮಾತಾಡಿ. ಇವ್ರ ಕುತ್ತಲಿಗೆ ನೀವು ಮಾತಾಡಿ. ಇಲ್ಲ ಅವ್ರು ಮಾತಾಡಿ, ಅವ್ರು ಮಾತಾಡಿ. ಅವ್ರು ಮಾತಾಡ್ಲಿವ್ರೆ, ನೀವ್ಯಾಕೆ ನಿಂತೀರಿ? ಒಂದ್ ಸೆಕೆಂಡ್. ಸುರೇಶ್ ಆಯ್ತು, ಈಗ ತಾವು ಮಾತಾಡಿ. ಸರ್ ನಾನೇನ್ ಹೇಳ್ತೆ ಸರ್, ಖರೆ ಈ ಶಬ್ದದಲ್ಲಿ ಬರೋ ಸರಿಯಲ್ಲ. ಒಂದ್ ಸೆಕೆಂಡ್. ಏನಂತ ಏನು ಸರ್, ಕಾನೂನು ಸಚಿವರು ಅಲ್ಲಾಗಾಯ್ತು. ಈಗ ಒಂದ್ ಸೆಕೆಂಡ್, ಈಗ ನೀವು ಬೆಂಕಿ ಹಚ್ಚಿದ್ದಾರೆ ಅಂತ ಹೇಳಿದ್ರು. ಈ ಸೀನಿಯರ್ ಅಂತ ಅಧ್ಯಕ್ಷ, ಹಲೋ, ನೀವು ಹೆಲ್ತ್ ಮಿನಿಸ್ಟರ್ ಆಗಿದ್ದಾರೋ 7 ತಿಂಗಳಲ್ಲಿ ಯಾರು ಹುಟ್ಟದೇ ಇಲ್ವಾ? ಆಯ್ತಪ್ಪ, ನೋಡಿ ನೀವು ಸುಮ್ಮನೆ ಒಂದ್ ಸೆಕೆಂಡ್. ಅವ್ರ ನಾನು 7 ತಿಂಗಳು 9 ತಿಂಗಳು ವಾಪಸ್ ತಗೊಂಡು ಅವ್ರು ಒಂದ್ ಸೆಕೆಂಡ್. ಕ್ಷಮೆ ಕೇಳೋ ತನಕ ನಿಮಗೂ ಕೂಡ ನಿಮ್ ಕ್ಷಮೆ ಕೇಳಬೇಕು ಅವರು. ಕ್ಷಮೆ ಎಲ್ಲ ಕೂತ್ಕೊಳ್ಳಪ್ಪ, ಅಲ್ಲಿ ಕೂತ್ಕೊಳ್ಳಿ. ಅವ್ರ ಮನೆ ಯಾಕೆ ಹೇಳ್ತೀರಿ? ಅವ್ರು ಹೇಳ್ತಾರೆ ಈಗ ವ್ಯಕ್ತಿಗತವಾಗಿ ಆಯ್ತು, ಮಾತಾಡಿ. ಅಶೋಕ್ ಇಲ್ಲ, ಲಾಸ್ಟ್ ಟೈಮ್ ಅಶ್ವಥ್ ನಾರಾಯಣ ತಾವೇ ಟೀಕೆ ಇದೆ. ಇದು ಮಾತಾಡ್ಬೋದಾ? ಪ್ರಿಯಾಂಕಾ ಸೀನಿಯರ್ ಸರ್, ನೀವು ಸೀನಿಯರ್